Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಳ್ಳಾರಿ ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಿ.ಎಸ್. ಶಿವಶಂಕರ್ ಅವರು ಪತ್ರಿಕಾಗೋಷ್ಠಿ ನಡೆಸಿದರು. ಸಂಡೂರು ತಾಲೂಕು ಚೋರ್ನೂರು ಹೋಬಳಿ ಅಂಕಂನಾಳ್, ಕಾಳಿಂಗೇರಿ, ಹಿರಾಳ್, ಮಲ್ಲಾಪುರ ಈ ಭಾಗದಲ್ಲಿ 201 ಎಕರೆ ಎಂಎಸ್ಪಿಎಲ್ ಕಂಪನಿಗೆ ಭೂಮಿಯನ್ನು ಮಂಜೂರು ಮಾಡಲು ಮಾನ್ಯ ತಹಸೀಲ್ದಾರರು, ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಕಂದಾಯ ಸಚಿವರಿಗೂ ಕಳಿಸಿದ್ದಾರೆ. ನಾನು ಸುಮಾರು 3-4 ವರ್ಷಗಳಿಂದ ಇದರಿಂದ ರೈತರಿಗಾಗುವ ಅನ್ಯಾಯದ ಬಗ್ಗೆ ನಾನು ಹೋರಾಟ ಮಾಡ್ತಾ ಇದ್ದರೂ ಇದರ ಬಗ್ಗೆ ಲೋಕಾಯುಕ್ತರಿಗೆ ದೂರು ಕೂಡ ನೀಡಿದ್ದೇನೆ. ದೂರಿನ ತನಿಖೆ ಮುಕ್ತಾಯಗೊಳ್ಳದಿದ್ದರೂ ಪ್ರಸ್ತಾವನೆಯನ್ನು ಕಳಿಸಲಾಗಿದೆ. ಇದು ರೈತರಿಗೆ ಮಾಡಿದ ಅನ್ಯಾಯ. ಸ್ಥಳೀಯ ಶಾಸಕರು ಕೂಡ ರೈತರ ಪರವಾಗಿ ಯಾವುದೇ ಧ್ವನಿ ಎತ್ತದೆ ಮೌನವಾಗಿದ್ದಾರೆ. ಇದು ಅಕ್ಷರಶಃ ರೈತರಿಗೆ ಮಾಡಿದ ಅನ್ಯಾಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರೈತರಾದ ರಾಜಪ್ಪ, ಸಾರಪ್ಪ, ತಿಪ್ಪೇಸ್ವಾಮಿ, ಅಂಜಿನಮ್ಮ, ಹುಲಿಗಮ್ಮ, ಗಂಗಮ್ಮ, ಓಬಮ್ಮ ಮುಂತಾದ ರೈತರು ಭಾಗಿಯಾಗಿದ್ದರು. ಸಂಡೂರು ತಾಲೂಕು ಚೋರ್ನೂರು ಹೋಬಳಿ ಅಂಕಂನಾಳ್ ಗ್ರಾಮದ ಮತ್ತು ಕಾಳಿಂಗೇರಿ, ಹಿರಾಳು, ಮಲ್ಲಾಪುರ ಈ ಭಾಗದಲ್ಲಿ 201 ಎಕರೆ ಎಂಎಸ್ಪಿಎಲ್ ಕಂಪನಿಗೆ ಭೂಮಿಯನ್ನು ಮಂಜೂರು ಮಾಡಬೇಕಂತೇಳಿ ಮಾನ್ಯ ತಹಸೀಲ್ದಾರರು, ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆಯನ್ನು ಕಂದಾಯ ಸಚಿವರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕಳಿಸಿಕೊಟ್ಟಿರ್ತಾರೆ. ನಾವು ಸುಮಾರು ಅಂತಂದರೆ ಒಂದು 3-4 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿರತಕ್ಕಂಥ ಒಂದು ದೊಡ್ಡ ದಾಖಲೆ ಇದೆ. ನಾನು ಇದನ್ನು ಲೋಕಾಯುಕ್ತರಲ್ಲಿ ಕೂಡ ನಾನು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಆ ತನಿಖೆ ಇನ್ನೂ ಮುಕ್ತಾಯಗೊಂಡಿಲ್ಲ. ಆದರೂ ಇವರು ಇದನ್ನು ಪ್ರಸ್ತಾವನೆ ಕಳಿಸಿದ್ದಾರೆ ಅಧಿಕಾರಿಗಳು. ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಆರ್ಐ ಇವರು ಕಂದಾಯ ನಿರೀಕ್ಷಕರು ಫಲವತ್ತಾದ ಭೂಮಿ ಇಲ್ಲಿ ಸಾಗುವಳಿ ಮಾಡ್ತಾರ ಅಂತೇಳಿ ಅವರು ಒಂದು ರಿಪೋರ್ಟ್ ಹಾಕ್ತಾರೆ. ಇವರು ತಹಸೀಲ್ದಾರರು 50-53 ಯಾವುದೇ ಬಾಕಿ ಇಲ್ಲ ಅಂಥೇಳಿ ಇವರು ಒಂದು ರಿಪೋರ್ಟ್ ಹಾಕಿ ಸಲ್ಲಿಸ್ತಾರೆ. ಇದು ಲೋಕಾಯುಕ್ತರಿಗೆ ಸಲ್ಲಿಸ್ತಾರೆ. ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಾಗ ಲೋಕಾಯುಕ್ತರಿಗೆ ಸಲ್ಲಿಸ್ತಾರೆ. ಈಗ ನಾವು 50-53 ನಮ್ಮ ರೈತರ ಮನೆಯಲ್ಲಿ ಪಟ್ಟ ಕಾಪಿ ಇದೆ. ಆ ಪಟ್ಟ ಕಾಪಿಗಳು ಹಿಂದೆಲ್ಲ ಪಾಣಿ ಎಂಟ್ರಿ ಆಗಿದ್ದಾವೆ. ಅದೇ ಪ್ರಕಾರ ಇವತ್ತು ಪಟ್ಟ ಕಾಪಿಗಳನ್ನು ಪಾಣಿ ಎಂಟ್ರಿ ಮಾಡಿಕೊಡ್ರಿ ಅಂತೇಳಿ ನಾವು ಇವತ್ತು ಲೋಕಾಯುಕ್ತರ ಮುಂದೆ ನಾವು ನಿಂತ್ಕೊಳ್ತೀವಿ. ಇವತ್ತು ಅದೇ ಒಂದು ವಿಚಾರಕ್ಕೆ ಬಂದರೆ ಒಬ್ಬ ತಾಲೂಕು ಸರ್ವೇರು ಒಂದು ಫೋರ್ಜರಿಯನ್ನು ಮಾಡ್ತಾನೆ ಒಂದು ಕಂಪನಿಗೋಸ್ಕರ. ಹನುಮಂತಪ್ಪ ಅಂತೇಳಿ ತಾಲೂಕು ಸರ್ವೇರು ಫೋರ್ಜರಿ ಮಾಡಿ ಇದು ಮಾಡ್ತಾನೆ. ಲೋಕಾಯುಕ್ತರ ಹತ್ರ ಒಂದು ಕಂಪ್ಲೇಂಟು ಆಗಿದೆ. ಎಲ್ಲಿ ಕಂಪ್ಲೇಂಟ್ ಆಗಿದೆ? ಕಂಪ್ಲೇಂಟು ಎಲ್ಲಿ ಪೇಪರ್ ಪತ್ರಿಕೆ ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ. ಅನ್ನದಾತರಿಗೆ, ಶೋಷಿತ ವರ್ಗದವರು, ಬಡ ಕುಟುಂಬಸ್ಥರು ಇವತ್ತು ಹಲವಾರು ದಿನಗಳಿಂದ, ಸುಮಾರು ದಿನಗಳಿಂದ ಅಂತಂದರೆ ಇವತ್ತು ತಾತ ಮುತ್ತಾತನ ಕಾಲದಿಂದ ಆ ಭೂಮಿಯನ್ನೇ ನಂಬಿಕೊಂಡು ಜೀವನ ಮಾಡೋಂಥ ನಮ್ಮ ಒಂದು ಬಡವರಿಗೆ ಭೂಮಿ ತಿರಸ್ಕಾರ ಮಾಡ್ತಾರೆ. ತಹಸೀಲ್ದಾರ್ ಆ ಅರ್ಜಿಗಳನ್ನು ತಿರಸ್ಕಾರ ಮಾಡ್ತಾರೆ. ಬರೀ ಅಂಕಂನಾಳ್ ಅಷ್ಟೇ ಅಲ್ಲ, ಇವತ್ತು ಸಂಡೂರು ತಾಲೂಕಿನಲ್ಲಿ 13,738 ಅರ್ಜಿಗಳು 18-19ರಲ್ಲಿ ಅಕ್ರಮ ಸಕ್ರಮ ಕರ್ನಾಟಕ ರಾಜ್ಯದ ಆದೇಶ ಪ್ರಕಾರ ಅರ್ಜಿಗಳು ಸಲ್ಲಿಸಿದರೆ ಅದರಲ್ಲಿ ಅರ್ಹವಾಗಿರ್ತಕ್ಕಂಥ ಅರ್ಜಿಗಳು 551 ಅಂತೇಳಿ, ಇನ್ನು ಇರತಕ್ಕಂಥ 13,187 ಅರ್ಜಿಗಳನ್ನು ತಿರಸ್ಕಾರ ಮಾಡ್ತಾರೆ. ಇವತ್ತು ಒಂದು ಹೈಕೋರ್ಟ್ ಒಂದು ರೀಟ್ ಅರ್ಜಿಯನ್ನು ಸಲ್ಲಿಸುತ್ತದೆ. ಜಾನುವಾರುಗಳಿಗೆ, ಕುರಿ ಮೇಕೆಗಳಿಗೆ ನೀವು ಸ್ವಲ್ಪ ಮೀಸಲಾಯನ್ನು ಭೂಮಿ ತೆಗೆಯಿರಿ ಅಂತೇಳಿ, ಜಾನುವಾರುಗಳಿಗೆ ಮತ್ತು ಕುರಿ ಮೇಕೆಗಳಿಗೆ.
ಆ ಕುರಿ ಮೇಕೆಗಳು ಜಾನುವಾರುಗಳ ಗಣತಿ ನಡೆದಿರೋದು 2017-16ರಲ್ಲಿ. ಇವತ್ತು 17-16ರಲ್ಲಿ ಇರ್ತಕ್ಕಂಥ ಜಾನುವಾರುಗಳು ಇವತ್ತು ನಮ್ಮ ಗ್ರಾಮಗಳಲ್ಲಿ ಇವತ್ತು ಇಲ್ಲ, ಸಂಖ್ಯೆ ಕಮ್ಮಿ ಆಗಿದೆ. ಪ್ರಸ್ತುತ ಸಂಖ್ಯೆಯನ್ನು ನಡೆಸಿದರೆ ಬಹಳಷ್ಟು ಕಡಿಮೆ ಇದೆ. ಇವರು ಆತುರದಿಂದ ಆ ಒಂದು ಹಳೆ ಲಿಸ್ಟ್ ತಗೊಂಡು ಇದು ಮಾಡಿದ್ದಾರೆ. ಆಮೇಲೆ ಚಿಕ್ಕಂತಾಪುರ, ಅಂತಾಪುರ, ಸುಂತಲಾಪುರ ಅಲ್ಲಿ ಇನ್ನು 50 ಎಕರೆ ಜಮೀನು ಉಳಿತೈತಿ. 50 ಎಕರೆ ಜಮೀನು ಅದನ್ನ ಪೂರ್ತಿಯಾಗಿ ರಿಜೆಕ್ಟ್ ಮಾಡಿದ್ದಾರೆ. 50 ಎಕರೆ ಜಮೀನು ಉಳಿದ್ರು ಕೂಡ ಅದನ್ನ ಓಟು ರಿಜೆಕ್ಟ್ ಮಾಡಿದ್ದಾರೆ. ಗೋವುಗಳಿಗೆ ತೆಗಿಲಿಕ್ಕಾಗಿ 50 ಎಕರೆ ಜಮೀನು ಉಳಿತೈತಿ. ಅಂತಾಪುರ, ಸುಂತಲಾಪುರ ಆ ಒಂದು ಕಂದಾಯ ಒಂದು ಗ್ರಾಮ ಲೆಕ್ಕಾಧಿಕಾರಿಗೆ ಬರ್ತಕ್ಕಂಥ ಒಂದು ಗ್ರಾಮ ಲೆಕ್ಕಾಧಿಕಾರಿಯ ಒಂದು ಅದೊಂದು ಗ್ರಾಮ ಲೆಕ್ಕಾಧಿಕಾರಿ, ಆ ಒಂದು ಅಂತಾಪುರ ಗ್ರಾಮ ಲೆಕ್ಕಾಧಿಕಾರಿಗೆ ಬರ್ತಕ್ಕಂಥದ್ದು ಅಂತಾಪುರ, ಚಿಕ್ಕಂತಾಪುರ, ಸುಲ್ತಾನಾಪುರ, ಯರಬನಹಳ್ಳಿ. ಇಲ್ಲಿ ಯರಬನಹಳ್ಳಿ ಅಂದ್ರೆ ಸುಲ್ತಾನಾಪುರನೇ. ಇಲ್ಲಿ 50 ಎಕರೆ ಗೋವುಗಳಿಗೆ ತೆಗಿಲಿಕ್ಕಾಗಿ 50 ಎಕರೆ ಜಮೀನು ಉಳಿತೈತಿ. 50 ಎಕರೆ ಜಮೀನನ್ನು ಇವರು ರಿಜೆಕ್ಟ್ ಮಾಡ್ತಾರೆ. ಈಗ ಬಡವರಿಗೆ ಮತ್ತು ಭೂ ಒಡೆತನವನ್ನು ಮಾಡಿಕೊಡ್ತು ಅಂತಾರ. ಇವರು ಭೂ ಒಡೆತನ ಎಲ್ಲಿಂದ ಮಾಡ್ತಾರ? ಬಡವ್ರ ಭೂಮಿನೇ ಕಿತ್ಕೊಂತಾರ, ಭೂ ಒಡೆತನ ಮಾಡ್ತು ಅಂತ ಹೇಳ್ತಾರ. ಇವತ್ತು ತಾಲೂಕಿನಲ್ಲಿ ಅಕ್ರಮ ಸಕ್ರಮದ ಒಬ್ಬ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶಾಸಕರು ಈ ಒಂದು ಜವಾಬ್ದಾರಿಯನ್ನು ತಗೊಂಡು ಇವತ್ತು ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಎಲ್ಲಿ ಕೂಡ ನಾನು ಪೇಪರಲ್ಲಿ ಮಾತಾಡೋದಾಗಲಿ, ವಿಧಾನಸಭೆ ಒಳಗೆ ಮಾತಾಡೋದಾಗಲಿ, ವಿಧಾನಸಭೆ ಹೊರಗೆ ಮಾತಾಡೋದಾಗಲಿ ನಾನು ಈ ಕಿವಿಲಿ ಕೇಳಿಲ್ಲ. ಯಾಕಂತಂದ್ರೆ ಇವತ್ತು ರೈತರ ಬಗ್ಗೆ ಅವ್ರಿಗೆ ಒಂದು ಕಾಳಜಿ ಇಲ್ಲ ಅಂತ ನಾನು ಹೇಳ್ಬೇಕಾಗತ್ತೆ. ಇವತ್ತು ರೈತರ ಬಗ್ಗೆ ಕಾಳಜಿ ಇದ್ರೆ ಅವರು ಮಾತಾಡ್ತಿದ್ರು, ಪರೋಕ್ಷವಾಗಿ ಮಾತಾಡ್ತಿದ್ರು, ಪ್ರತ್ಯಕ್ಷವಾಗಿ ಮಾತಾಡ್ತಿದ್ರು. ಇವತ್ತು ಎಲ್ಲಿ ಮಾತಾಡಿದಾರ? ಸ್ವೀಕಾರ ಮಾಡಿದವನು ಮಾತಾಡಿಲ್ಲ. 57 ಸಂಪೂರ್ಣವಾಗಿ ಇವತ್ತು ಅಕ್ರಮ ಸಕ್ರಮದ ಅರ್ಜಿಗಳನ್ನ ತಿರಸ್ಕಾರ ಮಾಡಿದಾಗನೂ ಮಾತಾಡಿಲ್ಲ. ಮೌನವಾಗಿರೋದು ಯಾಕೆ? ಶಾಸಕರು ಮೌನವಾಗಿರೋದು ಯಾಕೆ? ಶಾಸಕರಿಗೆ ಸಂಬಂಧ, ಲೋಕಸಭಾ ಸಂಬಂಧ ಇಲ್ಲ. ಅವತ್ತಿನ ಶಾಸಕರು, ಇವತ್ತಿನ ಶಾಸಕರು ಯಾವಾಗಲೂ ಕಮಿಟಿ ಶಾಸಕರನ್ನೇ ಅಧ್ಯಕ್ಷರವರು. ಇವತ್ತು ಲೋಕಸಭೆಯಲ್ಲಿ ಇದ್ದಾರೆ. ಅವರು ಇರುವಂತ ಸಮಯದಲ್ಲಿ ನಾನು 40 ದಿನಗಳ ಕಾಲ ರೈತರಿಗೋಸ್ಕರ ನಾನು ಶಾಮಿಲನ್ನೇ ಖರೀದಿ ಮಾಡಿಕೊಂಡು ಹೋರಾಟವನ್ನು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಕುಂತ್ಕೊಂಡಿರ್ತಕ್ಕಂಥದ್ದು ನೀವು ಸಹ ಅದನ್ನ ಗಮನಿಸಿದ್ದೀರಿ, ಜನರು ಸಹ ಗಮನಿಸಿದ್ದಾರೆ. ಅವತ್ತು ಪಟ್ಟವನ್ನು ಕೊಡ್ರಿ ಬಡವರಿಗೆ, ಯಾರು ಸಾಗುವಳಿ ಮಾಡ್ತಾರ, ಯಾರು ಜಮೀನಲ್ಲಿ ಉಳೆ ಮಾಡ್ತಿದಾರ, ಯಾರಿಗೆ ಕೊಡಬೇಕಾಗಿದೆ ಅಂತಲ್ಲಿ ಕೊಟ್ರೆ ಸಾಕಲ್ಲ. ಇವತ್ತು ಮೈನಿಂಗ್ ಇದೆ, ಇವತ್ತು ಫ್ಯಾಕ್ಟ್ರಿ ಇದೆ ಅಂತೇಳಿ ಬರೀ ಫ್ಯಾಕ್ಟ್ರಿಗೆ ಮೈನಿಂಗ್ಗೆ ಕೊಟ್ರೆ ಇಂಥ ಬಡವರ ಗತಿ ಏನಾಗಬೇಕು? ಬಡವರಿಗೆ ಗೋಳು ಕೇಳೋರು ಯಾರು? ಇದು ಪ್ರಜಾಪ್ರಭುತ್ವ. ನಿನಗೆ ಕೊಟ್ಟಿರ್ತಕ್ಕಂಥದ್ದು ಓಟು, ಆ ಓಟು ಕೊಟ್ಟಿರೋದ್ರಿಂದ ನೀನು ಶಾಸಕನಾಗಿರೋದು, ಸಂಸದನಾಗಿರೋದು. ಆ ಓಟು ಕೊಡಿದ್ರೆ ನೀನು ಆಗ್ತಿದ್ದ? ಕೊಟ್ಟವರು ಯಾರು? ಈಗ ಕೊಟ್ಟವರು ಯಾರು? ಇವತ್ತು ನಿನಗೆ ಮಾಡಿರೋದು ಒಬ್ಬ ತಾಲೂಕಿನಲ್ಲಿ ದೊಡ್ಡ ಪ್ರಜೆ ಮಾಡಿದ್ದಾರು ನಮ್ಮ ರೈತರು, ಜನರು ಎಲ್ಲರೂ ಸೇರಿ ಓಟ್ ಹಾಕಿದಾಗ ನೀನು ಒಬ್ಬ ದೊಡ್ಡ ಪ್ರಜೆ ಆದೆ. ಯಾಕೆ ಕೊಟ್ಟರು? ಒಂದು ಜವಾಬ್ದಾರಿಯನ್ನು ಕೊಟ್ಟರು. ನಮ್ಮನ್ನು ನೋಡ್ತೀಯಾ, ನಮ್ಮ ಒಳತಿ ಮಾಡ್ತೀಯಾ, ನಮ್ಮ ಕಷ್ಟಕ್ಕೆ ನೀನು ಹಾಕ್ತೀಯಾ ಅಂತೇಳಿ. ಇವತ್ತು ಯಾಕೆ ನೀವು ಮೌನ ವಹಿಸ್ಕೊಂಡಿರೋದು? ಇವತ್ತು ಏನಾದರೂ ನೀವು ವಿಧಾನಸೌಧ ಒಳಗಡೆ ಏನಾದರೂ ಮಾತಾಡಿದಿರಾ? ಒಳಗಡೆ ಮಾತಾಡಿಲ್ಲ, ಹೊರಗಡೆ ಮಾತಾಡಿಲ್ಲ, ಏನೋ ಒಂದು ಸ್ಟೇಟ್ಮೆಂಟ್ ಇಲ್ಲ. ಇವತ್ತು ಸಂಡೂರು ತಾಲೂಕು ಗುಡ್ಡಗಾಡು ಪ್ರದೇಶ, ಮಲೆನಾಡು ಪ್ರದೇಶ. ಯಾವುದು? ಸಂಡೂರು ತಾಲೂಕು ಇದು ಗುಡ್ಡಗಾಡು ಪ್ರದೇಶ, ಹಳ್ಳ ಕೊಳ್ಳ ಇರುವಂತ ಪ್ರದೇಶ. ಇವತ್ತು ಮಲೆನಾಡು ಪ್ರದೇಶದಲ್ಲಿ ಯಾವ ರೀತಿ ಪ್ರತ್ಯೇಕವಾದ ಒಂದು ಮಾರ್ಗಸೂಚಿಯನ್ನು ಆಗುತ್ತೋ ಆ ನಿಟ್ಟಿನಲ್ಲಿ ನಮ್ಮ ಸಂಡೂರು ತಾಲೂಕು ಗುಡ್ಡಗಾಡು ಪ್ರದೇಶ, ಮಲೆನಾಡು ಪ್ರದೇಶವಾಗಿರೋದ್ರಿಂದ ಪ್ರತ್ಯೇಕವಾದ ಒಂದು ಮಾರ್ಗಸೂಚಿಯನ್ನು ತರಲಿಕ್ಕೆ ನೀನು ವಿಧಾನಸೌಧದಲ್ಲಿ ನೀನು ಗಟ್ಟಿ ಧ್ವನಿಯಲ್ಲಿ ಮಾತಾಡಬೇಕಾಗಿತ್ತು. ಶಾಸಕರೇ ಮಾತಾಡಿದಾರ? ಇದು ದ್ರೋಹ ಅಲ್ಲ? ಮಾತಾಡ್ಲಿಕ್ಕೆ ದ್ರೋಹ. ಯಾಕಂದ್ರೆ ಓಟ್ ಕೊಟ್ಟಿದ್ದಾರೆ ನಿನಗೆ. ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಪ್ರತ್ಯೇಕವಾದ ಮಾರ್ಗಸೂಚಿ ಸಂಡೂರು ತಾಲೂಕಿಗೆ ತರಬೇಕಾಗಿತ್ತು. ಅದ್ರ ಬಗ್ಗೆ ನೀನು ವಿಧಾನಸೌಧದಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡಬೇಕಾಗಿತ್ತು. ಇವತ್ತು ಇಡೀ ಸಂಡೂರು ತಾಲೂಕಿನೇ ಖರಾಬು. ಎಲ್ಲಿ ಹೋದ್ರೆ ಗುಡ್ಡಗಾಡು, ಎಲ್ಲಿ ಹೋದ್ರೆ ಕೊಳ್ಳ. ಅದೇ ಖರಾಬಿಗೆ ಹಿಂದೆಲ್ಲ ನಮ್ಮ ಇಂದಿನ ದಿವಂಗತ MI ಗೋರ್ಪಡೆ ಸಾಹೇಬರು ಎಲ್ಲಕ್ಕೂ ಪಟ್ಟ ಕೊಟ್ಟಿದ್ದಾರೆ. 50ಯಲ್ಲಿ ಕೊಟ್ಟಿದ್ದಾರೆ, 53ಯಲ್ಲಿ ಕೊಟ್ಟಿದ್ದಾರೆ. ಇವತ್ತು ಆ ಪಟ್ಟುಗಳು ನಮ್ಮ ರೈತರ ಮನೆಗೆ ಅದಾವ. ಅದನ್ನ ಇವತ್ತು ನೀವು ಪಾಣಿ ಎಂಟ್ರಿ ಮಾಡ್ತಾ ಇಲ್ಲ. ಇಂಥ ಯಾವುದೇ ಒಂದು ಫೋರ್ಜರಿಗಳು ಮಾಡಿ ಕಂಪನಿ ಕೊಡ್ತೀರಿ, ರೈತರಿಗೆ ಕೊಡಕ್ಕೆ ನಿಮಗೆ ಒಂದು
ಅಲರ್ಜಿ ಆಗ್ತದೆ. ಈಗ ರೈತರನ್ನ ಗೋಳಿ ಕೇಳೋರು ಯಾರು? ಕೊಡಕ್ಕಾಗಿನೇ ಈ ಖರಾಬ್ ಮಾಡಿರೋದಂಗ ಹೌದು, ಒಂದು ಉದ್ದೇಶ ಅದನ್ನೇ ಅಂತ ನಾವು ಪ್ರತ್ಯೇಕವಾಗಿನೂ ಹೇಳ್ಬೇಕಾಗುತ್ತೆ. ನೇರವಾಗಿ ಈಗ ಕಂಪನಿಗಳಿಗೆ ಕೊಡಕ್ಕಾಗಿ, ಮನೆಗೆ ಕೊಡಕ್ಕಾಗಿ ನಮ್ಮ ರೈತರು ಎಲ್ಲಿಂದ ಕೊಡ್ತಾರ? ನಮ್ಮ ರೈತರು ಬದುಕೋದು ಒಂದು ರೊಟ್ಟಿಗಾಗಿ ಬದುಕ್ತಾ ಇರ್ತಾರೆ. ಯಾಕಂದ್ರೆ ರೈತರ ಕಷ್ಟ ಅಂತೇನು ಎಲ್ಲರಿಗೂ ಗೊತ್ತಿದೆ. ರೈತ ಏನು ಕಷ್ಟ ಬರ್ತದನ, ರೈತ ಏನು ಆದಾಯ ಐತಿ, ರೈತ ಏನು ಬೇಡ್ತದನ, ಮಳೆನೇ ಬೇಡ್ತಾನ ರೈತ ಅಂದ್ರೆ ಏನು? ಒಂದು ರೈತ ಇಲ್ಲದ್ರೆ ಇವತ್ತು ನಾವು ಬದುಕಕ್ಕಾಗಲ್ಲ. ಯಾರಿಲ್ಲದ್ರೆ ಬದುಕ್ಬೋದು, ರೈತ ಇಲ್ಲದ್ರೆ ಬದುಕಕ್ಕಾಗ್ತಾ? ಯಾರಿಲ್ಲದ್ರೆ ಬದುಕೋದು. ಇವತ್ತು ಶಾಸಕರಿಲ್ಲದ್ರೆ ಬದುಕ್ಬೋದು, ಅಧಿಕಾರ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ರೈತ ಸಂಪೂರ್ಣವಾಗಿ ಉಳಿವೆ ಮಾಡೋದು ಬಿಟ್ರೆ ಮಣ್ಣು ತಿನ್ಬೇಕಾಗತ್ತೆ. ಇವತ್ತು ರೈತಗೆ ಎಷ್ಟು ಕಷ್ಟ, ಇಂಥವು ಆಗದ್ರಿಂದನೇ ರೈತ ಆತ್ಮಹತ್ಯೆ ಮಾಡಿಕೊಳ್ಳೋದು. ಇವತ್ತೇನಾದ್ರೂ ರೈತರಿಗೆ ಅಂತ ಏನಾದ್ರೂ ಒಂದು ಪಾಣಿ ಮಾಡಿಕೊಟ್ರೆ ಸರ್ಕಾರ ಸೌಲಭ್ಯ ಸಿಗುತ್ತೆ. ಇವತ್ತು ಕೊಳವೆ ಬಾವಿ ಸಿಗುತ್ತೆ. SC/ST ವರ್ಗದವರ ಇದಾರ, ಅವ್ರಿಗೆ ಒಂದು ಸರ್ಕಾರದಿಂದ ಒಂದು ಸೌಲಭ್ಯಗಳು ದೊರಕ್ತಾವ. ಇವತ್ತು ನೀವು ಒಂದು ST ಮೀಸಲಾತಿ ಒಳಗ ಆಗಿರ್ತಕ್ಕಂಥವ್ರು, ಇವತ್ತು ST ಮೀಸಲಾತಿ ಒಳಗೆ ನೀವು ಶಾಸಕರಾಗಿರ್ತಕ್ಕಂಥವ್ರು, ಅತಿ ಹೆಚ್ಚು SC/ST ಇರ್ತಕ್ಕಂಥ ಒಂದು ಈ ಕ್ಷೇತ್ರ. ಆದರೆ ಒಂದು ಕಾಳಜಿ ನಿಮಗೆ, ಒಂದು ಕರುಣೆ ಒಂದು ಇರಬೇಕಾಗಿತ್ತಲ್ಲ. ಯಾಕೆ ಮೌನ ವಹಿಸಿದಿರಿ ಮಾನ್ಯ ಶಾಸಕರು ಅಂತೇಳಿ ನಾನು ಒತ್ತಾಯಿಸ್ತೀನಿ. ಶಾಸಕರು ಯಾಕೆ ನಾವು ಪ್ರಜೆಯಾಗಿ ಇವತ್ತೇನು ಶಾಸಕರ ಬಗ್ಗೆ ಮಾತಾಡ್ತಾನಂತ ಅನ್ಬೋದು. ಒಬ್ಬ ಪ್ರಜೆ ಪ್ರಧಾನಮಂತ್ರಿ ಕೂಡ ಮಾತಾಡುವ ಹಕ್ಕು ಒಬ್ಬ ಪ್ರಜೆಗಿರ್ತದೆ. ಬರೇ ಶಾಸಕರಷ್ಟೇ ಅಲ್ಲ, ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಕೂಡ ನಾವು ಮಾತನಾಡೋಷ್ಟು ಒಬ್ಬ ಪ್ರಜೆಗಿರ್ತದೆ. ನಾನು ಒಬ್ಬ ಪ್ರಜೆಯಾಗಿ ಮಾತಾಡ್ತಾ ಇದ್ದೀನಿ. ಮೌನ ವಹಿಸಿದ್ದು ನನಗೆ ಬಹಳ ಒಂದು ದುಃಖವಾದ ಮಾತು ನನಗೆ. ಯಾಕಂದ್ರೆ ರೈತರ ಬಗ್ಗೆ ಮಾತನಾಡಬೇಕಾಗಿತ್ತು, ಪ್ರತ್ಯೇಕವಾದ ಒಂದು ಮಾರ್ಗಸೂಚಿಯನ್ನು ತರಬೇಕಾಗಿತ್ತು. ಇವತ್ತು ನಮ್ಮ ಸಂಡೂರು ತಾಲೂಕಿನಲ್ಲಿರ್ತಕ್ಕಂಥ ರೈತರು ಬಹಳ ಅವಿದ್ಯವಂತರಿದ್ದಾರೆ. ಬಹಳ ಅವಿದ್ಯವಂತಂದ್ರೆ ಬಹಳ ಅವಿದ್ಯವಂತರು. ಬೇರೆ ತಾಲೂಕೊಳಗೆ ಅದರ ರೊಚ್ಚಿಗೆದ್ದು ಇವತ್ತು ಪ್ರತಿಭಟನೆಗಳು ಮಾಡ್ತಿದ್ರು, ದೊಡ್ಡ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ತಿದ್ರು. ಇವತ್ತಿಲ್ಲಿ ಹೋರಾಟವನ್ನು ಹತ್ತಿಕ್ಕಂತ ಕೆಲಸ ಮಾಡ್ತಾರ. ಯಾರಾದ್ರೂ ಹೋರಾಟ ಮಾಡಕ್ ಹೋದ್ರೆ ಗುಂಡ ಕಾಯ್ದೆ ಕೇಸು, ರೌಡ್ ಶೀಟ್ರು, ಅದು ಇದು ಅಲ್ಲ. ಯಾವ ಸೀಟನ್ನ ಮಾಡಲಿ ಬಿಡು, ನಮಗೆ ಯಾವ ಸೀಟನ್ನ ಮಾಡಲಿ. ನಮ್ಗೆ ಯಾಕಪ್ಪ ಅಂತಂದ್ರೆ ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು ನಾನು ಯುದ್ಧ ಮಾಡೋಕ್ಕಾಗಲ್ಲ ಅಂದ್ರೆ ಯುದ್ಧ ನಡೀತಾ? ಯುದ್ಧ ಭೂಮಿಯಲ್ಲಿ ನಿಂತಿರೋದೇ ಕರೆಕ್ಟ್. ಯುದ್ಧ ಮಾಡೋಕ್ಕಾಗಲ್ಲ ಅಂದ್ರೆ ಅಕ್ಕ ಮಹಾದೇವಿ ಹೇಳ್ತಾಳೆ, ಕಾಡಿನಲ್ಲೊಂದು ಮನೆಯ ಮಾಡಿ ಮೃಗಳಿಗೆ ಅಂಜುಗಳೇ ಚನ್ನ ಮಲ್ಲಿಕಾರ್ಜುನ. ಹೋರಾಟಗಾರನಾಗಿ ಕೇಸಿಗೆ ಜೈಲಿಗೆ ಎದುರಿದ್ರೆ ಹೋರಾಟಗಾರರಿಗೆ ಅವಮಾನ ಆಗುತ್ತೆ. ಅವ್ರು ಏಸಾದ್ರೂ ಕೇಸ್ ಮಾಡ್ಕೊಂಡು ನಮಗೆ ಸಂಬಂಧ ಇಲ್ಲ, ನಮ್ಮ ರೈತರ ಬಗ್ಗೆ ಧ್ವನಿ ಎತ್ತಿಲ್ಲ ಅಂತೇಳಿ ನಮ್ದು ದೊಡ್ಡ ವಾದ ಇದೆ ಅಂತ ಹೇಳ್ತಾ, ಈಗ 50-53 ಆ ವಿಷಯಕ್ಕೆ ಬಂದ್ರೆ, ಇವತ್ತು 50-53 ಇರ್ತಕ್ಕಂಥ ಪಟ್ಟುಗಳು ಇವತ್ತು ಒಬ್ಬ AC ಅವರು ಒಂದು ಲಾಕ್ ಮಾಡ್ತಾರೆ. ಅದನ್ನ ಯಾಕೆ ಲಾಕ್ ಮಾಡ್ತಾರಂದ್ರೆ, ಸಲಾಹುದ್ದೀನ್, ಅಬ್ದುಲ್ ಮನನ್, ಆಮೇಲೆ ಪುಷ್ಪರಾಜು ಅವ್ರು ಕೊಟ್ಟಿರ್ತಕ್ಕಂಥ ಪಟ್ಟುಗಳನ್ನ ಲಾಕ್ ಮಾಡ್ತಾರ. ಹೌದು, ನಾನು ಒಪ್ಪಿಗೆಂತೀನಿ ಇಲ್ಲ ಅಂತಲ್ಲ. ಅವರು ಒಂದು ಕಮಿಟಿಯಲ್ಲಿ ಕೊಟ್ಟಿರ್ತಕ್ಕಂಥ ಪಟ್ಟುಗಳು ಯಾಕೆ ಲಾಕ್ ಮಾಡ್ತಾರೆ? ಅಲ್ಲಿ ಸಾಗುವಳಿ ಇದ್ರೆ, ಆ ರೈತ ಅಲ್ಲಿ ಉಳಿವೆ ಮಾಡ್ತಿದ್ರೆ, ಆ ರೈತಗೆ ಅದು ಕಮಿಟಿಯಲ್ಲಿ ಕೊಟ್ಟಿದ್ರೆ ಅದು ನೀವು ಪಾಸ್ ಮಾಡ್ಬೇಕಲ್ಲ. ಯಾರಿದ್ದಾಗದು ಪುಷ್ಪರಾಜಂದು, ಅಬ್ದುಲ್ ಮನಂದು, ಸಲಾಹುದ್ದೀನನು, ಇವು 3 ತಹಸೀಲ್ದಾರ್ ಕೊಟ್ಟಿರ್ತಕ್ಕಂಥ ಪಟ್ಟುಗಳನ್ನ ಅವು ಬಹಳಷ್ಟು ಮಂದಿ ರೈತರು ಅವಾಗ ಮಂಜೂರಾಗಿರ್ತಕ್ಕಂಥ ಪಟ್ಟುಗಳಿದಾವ. ಅವನ್ನೆಲ್ಲವನ್ನ ಕಾಶಿನಾಥ ಅಂತೇಳಿ ಒಬ್ಬ AC ಸಾಹೇಬರು ಬರ್ತಾರೆ, ಅವರು ಲಾಕ್ ಮಾಡಿ ಹೋಗ್ತಾರೆ. ಅದನ್ನ ನನಗೆ ಯಾವುದೇ ನಕಲಿ ಪಟ್ಟುಗಳಿದ್ರೆ ಲಾಕ್ ಮಾಡಲಿ, ಅಲ್ಲಿ ಉಳಿವೆ ಮಾಡ್ತಕ್ಕಂಥ ರೈತಿಗೆ ಕೊಟ್ಟಾಗ ಅದನ್ನ ಯಾಕೆ ಲಾಕ್ ಮಾಡ್ತಾರೆ? ನೀವು ಕೊಡ್ಲೇಬೇಕಲ್ಲ. ಒಂದು ಕಮಿಟಿ ಅಂದ್ರೆ ಏನು? ಕಮಿಟಿಯಲ್ಲಿ ಪಾಸ್ ಆಗೈತೆ, ಆ ರೈತ ಎಲಿಜಿಬಲ್ ಐತೆ, ಆ ರೈತ ಕೊಟ್ಟಿದ್ದಾರೆ, ನೀವು ಪ್ರಸ್ತುತವಾಗಿ ನೀವು ಒಂದು ವರದಿ ಮಾಡ್ರಿ, ಆ ರೈತ ಸಾಗುವಳಿ ಘಟನೆ ಇಲ್ಲ, ಆ ರೈತನ ಭೂಮಿ ಹೌದಲ್ಲ, ಈ ರೀತಿ ನೀವು ಮಾಡಿ ಆ ಪಟ್ಟುಗಳನ್ನ ನೀವು ಮುಂದುವರಿಸಬಹುದಲ್ಲ. ಒಬ್ರು ಯಾರೋ ಕಾಶಿನಾಥ್ ಅವರು AC ಅವರು ಬಂದು ಲಾಕ್ ಮಾಡಿದ್ರು ಬರೀ ಕತೆ ಹೇಳೋದಲ್ಲ. ಯಾರು ಫೋರ್ಜರ್ ಇದಾರ, ಯಾರು ನಕಲಿ ಪಟ್ಟುಗಳು ತಗೊಂಡಾರ ಅವ್ರ ಮೇಲೆ ಕೇಸ್ ಹಾಕಿ, ಫೋರ್ಜರಿ ಮಾಡಿದ್ರ ಮೇಲೆ ಕೇಸ್ ಹಾಕಿ. ಸಾಗುವಳಿ ಮಾಡೋಂಥರನ್ನ ಕೂಡ ನೀವು ಅವ್ರು 3 ಮಂದಿ ತಹಸೀಲ್ದಾರ್ ಪಟ್ಟುಗಳು ಲಾಕ್ ಮಾಡಿದಾರೆ ಅಂತೇಳಿ ನೀವು ಲಾಕ್ ಮಾಡಿದ್ದು ಬಹುದೊಡ್ಡ ಅನ್ಯಾಯ ಸಂಡೂರು ತಾಲೂಕಿನಲ್ಲಿ. ಇದ್ರ ಬಗ್ಗೆ ಏನಾದರೂ ಶಾಸಕರು ಮಾತಾಡಿದಾರ? ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರ ಬಗ್ಗೆ ಕಾಳಜಿ ಇದ್ರೆ ನೀವು ಮಾತಾಡ್ತಿದ್ರಿ. ರೈತರು ಬೇಕಿಲ್ಲ ಅಂದ್ರೆ ರೈತರು ಇಲ್ಲದೆ ನೀವು ಗೆದ್ದೀರಾ.
ಗೆಲ್ಲಕ್ಕಾಗುತ್ತಾ? ಇದು ದ್ರೋಹ. ಯಾಕಪ್ಪ ಅಂತಂದ್ರೆ ಇವತ್ತು ಒಂದು ತಾಲೂಕಿನಲ್ಲಿ ಇರ್ತಕ್ಕಂಥ ಶಾಸಕರು ತಂದೆ ಸಮಾನ. ಬೇಲಿ ಎದ್ದು ಹೊಲವನ್ನು ಒಯ್ದರೆ ಮಾಲ ಉಳಿಯುವುದೇ ಸರ್ವಜ್ಞ. ಉಳಿದೈತಾ? ಸಾಧ್ಯವಿಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಇವರಿಗೆ ನಾಲೆಡ್ಜ್ ಕಡಿಮೆ ಇದ್ದಂಗೆ ಐತಿ. ಅಲ್ಲಲ್ಲ, ನಾನು ಹೇಳೋದು ಇಷ್ಟೇ. ಅವರು ಒಬ್ಬ ಅಕೌಂಟೆಂಟ್ ಆಗಿ ಬಂದಿರ್ತಕ್ಕಂಥವ್ರು, ಅದ್ರ ಬಗ್ಗೆ ಅವರು ನನಗೆ ಕೊಡ್ಲಿ, ನಾನು ಉತ್ತರ ಕೊಡ್ತೀನಿ. ಅವರಿಗೆ ಅವ್ರು ಹೋರಾಟಗಾರಾಗಿ ಬಂದಿಲ್ಲ ಸ್ವಾಮಿ. ಒಬ್ಬ ಹೋರಾಟಗಾರರಿಗೆ ಇಂಚು ಇಂಚು ಆಗಿ ಗೊತ್ತಿರುತ್ತೆ ಸ್ವಾಮಿ. ಒಬ್ಬ ಹೋರಾಟಗಾರ ಅಂದ್ರೆ ಒಬ್ಬ IAS ಮಾಡಿದಂಗ ಆರ್ಟಿಕಲ್ ತಿಳ್ಕೊಂಡಿರ್ತಾನ. ಇವರಿಗೆ ನಾಲೆಡ್ಜ್ ಇಲ್ಲ ಅಂತ ಹೇಳ್ತೀನಿ ನಾನು ಅಷ್ಟೇ. ನಾಲೆಡ್ಜ್ ಇದ್ರೆ ಮಾಡ್ಬೇಕಾಗಿತ್ತಲ್ಲ. ನಾಲೆಡ್ಜ್ ಇಲ್ಲ ಇವರಿಗೆ. ಯಾವ ರೀತಿ ಮಾಡ್ಬೇಕಂಬ ನಾಲೆಡ್ಜ್ ಇಲ್ಲ ಇವರಿಗೆ. ನಾಲೆಡ್ಜ್ ಇಲ್ಲದಕ್ಕೋಸ್ಕರ ಇದು ಅಸ್ತವ್ಯಸ್ತ ಆಗಿದೆ ಸಂಡೂರು ತಾಲೂಕು ಅಂತೇಳಿ ನಾನು ಬಹಿರಂಗವಾಗಿ ನೋಡ್ತಾ ಇದ್ದೀನಿ. ಬೇಕಾದ್ರೆ ಅವರು ಉತ್ತರ ಕೊಡ್ತೀನಿ. ನಾನು ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಾನು ಉತ್ತರ ಕೊಡ್ತೀನಿ, ದಾಖಲೆಗಳ ಸಮೇತ ಉತ್ತರ ಕೊಡ್ತೀನಿ. ನಿಮಗೆ ನಾಲೆಡ್ಜ್ ಇಲ್ಲ ಫಸ್ಟ್ ಅಂತ. ನಾಲೆಡ್ಜ್ ಇದ್ರೆ ಮಾಡ್ತಿದ್ರಿ, ನಾ ಧ್ವನಿ ಎತ್ತಿದ್ರಿ. ನೀವು ವಿಧಾನಸೌಧದಲ್ಲಿ ಧ್ವನಿ ಎತ್ತಿದ್ರಿ. ರಾಜೀನಾಮೆ ಪತ್ರ ಒಗೆದು ಬರ್ತಿದ್ರಿ ರೈತರಿಗೋಸ್ಕರ. ನನಗೆ ಫಸ್ಟ್ ಜನ ಮುಖ್ಯ, ತಾಲೂಕಿನ ಜನ ಮುಖ್ಯ ಅಂತೇಳಿ ಒಂದು ಮಾತು ಮಾತಾಡಿಲ್ಲ ನೀವು. ಒಂದು ಮಾತು ಎಲ್ಲನ್ನ ಮಾತಾಡಿರ? ಮಾತಾಡಿದ್ರೆ ಏನಾದ್ರು ರೈತ ನಿಮ್ಮ ಹತ್ರ ದಾಖಲೆ, ನಮ್ಮ ಹತ್ರ ದಾಖಲೆ ಇಲ್ಲ. ಮತ್ತಂದಾಗ ನಾನು ಏನು ಹೇಳ್ಬೇಕು? ಅದಕ್ಕೆ ನಾಲೆಡ್ಜೇ ಇಲ್ಲ ಅಂತ ಹೇಳ್ತಿದ್ದೀನಿ ಸರ್. ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅವ್ರಿಗೆ ಅಂತ ಹೇಳುತ್ತಾ ಇವತ್ತು ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.